ರೈತರು ಮಳೆನೇ ನಂಬ್ಕೊಂಡು ಈ ಬೆಳೆ ಬೆಳೆಯೋದು. ಮಳೆ ಇಲ್ಲಾಂದರೆ ಆ ವರ್ಷ ಸ್ನೇಹಿತರೆ ದೇಶೀಯ ಬೆಳೆಯಾಗೂ ಬೆಳೀತಾರೆ. ಮತ್ತು ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ, ಇದು ಊಟ ಮಾಡಿ ನಿಮ್ಗೆ ಶುಗರ್ ಕಡಿಮೆ ಆಗುತ್ತಂತ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬಂದಿದ್ದೀನಿ ಇವತ್ತು ಒಂದು ಅದ್ಭುತವಾದ ವಿಡಿಯೋ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಬನ್ನಿ, ಇವತ್ತು ಒಂದು ನಿಮ್ಗೆ ಅದ್ಭುತವಾದ ಒಂದು ವಿಡಿಯೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲಿ ಸ್ಕ್ರಿಪ್ಟ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನೀವು ಯಾವುದೇ ಕಾಯಿಲೆ ಈ ಶುಗರ್ಗೆಲ್ಲನೂ ನೀವು ಹಾಸ್ಪಿಟ್ಲಿಗೆ ಹೋದರೆ ಫಸ್ಟು ನೀವು ಶುಗರ್ ಬಂದಮೇಲೆ ಅವ್ರು ಹೇಳೋದು ಹಿಂಗೆ ರಾಗಿ ಮುದ್ದೆ ತಿನ್ನಿ, ರಾಗಿ ಚಪಾತಿ ತಿನ್ನಿ, ರಾಗಿ ಬಾಲ್ ಅಂತ ಕೇಳ್ಪಟ್ಟಿದ್ರಲ್ಲ, ಅದನ್ನು ಸಜೆಸ್ಟ್ ಮಾಡ್ತಾರೆ. ಅದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು, ಈ ರಾಗಿ ಹೆಂಗೆ ಬೆಳೀತಾರೆ ಅನ್ನೋದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ಒಂದು ಟಾಸ್ಕ್ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡಿ, ರಾಗಿ ಬೆಳೀತಾರೆ ಯಾವ ಥರ ಅಂತ ಎಲ್ಲ ಥರದ ಮಾಹಿತಿ ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಫಸ್ಟ್ ರಾಗಿ ಅಂದರೆ ಇದು ದೇಶಿಕ ಮತ್ತು ನಮ್ಗೆ ಆಧಾರವಾದ ಬೆಳೆ. ಇದು ಅಂದರೆ ಏನಕ್ಕಂದರೆ ಇದು ರೈತರಿಗೆ ಇಂಪಾರ್ಟೆಂಟಾಗ ಅಂದರೆ ಅಷ್ಟು ವೆರಿ ಇಂಪಾರ್ಟೆಂಟ್ ಆಗಿರೋ ಬೆಳೆಯೋ ಬೆಳೆ ಇದು. ಅಂದರೆ ಇದು ವರ್ಷಕ್ಕೆ ಒಂದೇ ಸರಿ ಬೆಳೆಯೋದು. ಅಂದರೆ ವರ್ಷಕ್ಕೆ ಒಂದೇ ಸರಿ ಬೆಳೆದ್ರೆ ಕೂಡ ಈ ಬೆಳೆದಿದ್ದ ರಾಗಿನ ಸ್ಟೋರೇಜ್ ಮಾಡ್ಕೊಂಡು ವರ್ಷ ಎಲ್ಲ ಈ ರಾಗಿ ಮುದ್ದೆ ಮತ್ತು ರಾಗಿ ಚಪಾತಿ ಮತ್ತು ಈ ಹಲವಾರು ಇದಕ್ಕೆ ಯೂಸ್ ಮಾಡಿ ತಿಂತಾರೆ. ಇದು ಶುಗರ್ಗೆ ಭಾರಿ ಒಳ್ಳೆಯದಂತ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ, ಇದೆಲ್ಲ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತೂ ಇಲ್ಲ. ಏನಪ್ಪ ಅಂದರೆ ಈ ರಾಗಿ ಹೆಂಗೆ ಬೆಳೆಯೋದು ಅಂತ ಆಲ್ಮೋಸ್ಟ್ ಈ ರೈತರಿಗೆ ಗೊತ್ತಿರ್ತದೆ. ಈಗ ಬ್ಯಾಂಗ್ಳೂರಲ್ಲಿ ಈ ಎಲ್ಲ ಈಗ ಡಿಜಿಟಲ್ ಆಗಿದೆ ಅಲ್ವಾ. ಡಿಜಿಟಲ್ ಅಂದರೆ ಕುತ್ಕೊಂಡಿರ್ತಾರೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಬರೀ ನೋಡ್ತಾ ಇರ್ತಾರೆ ಯಾವ ಥರ ಬೆಳೆಯೋದು ಅಂತ ಹೇಳ್ಬಿಟ್ಟು. ಅದ್ರ ಮಾಹಿತಿ ಕ್ಲೀನಾಗಿ ಕೊಡೋಣ ಅಂತೇಳ್ಬಿಟ್ಟು ನಾನು ನಮ್ಮ ಸ್ನೇಹಿತರ ರಿಕ್ವೆಸ್ಟಿಂದ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ರಾಗಿ ಬೆಳೆ ನೋಡಿ ನಿಮ್ಗೆ ಕಾಣಿಸ್ತಾ ಇದ್ದಲ್ಲ, ಇದೇ ರಾಗಿ ಬೆಳೆ. ಫುಲ್ಲು ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು 40 to 50 ಕಿಲೋಮೀಟ್ರ್ ದೂರಿಗೆ ನಾನು ಬಂದಿದ್ದೀನಿ ಇವತ್ತು. ಬಂದು ನಮ್ಮ ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಾನು ಹೇಳ್ದಲ್ಲ, ಇದು ವರ್ಷಕ್ಕೊಂದೇ ಸರಿ ಅಂದರೆ ಮಳೆಗಾಲದಲ್ಲಿ ಮಾತ್ರ ಬೆಳೆಯೋ ಬೆಳೆ ಇದು. ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಹೆವಿ ಮಳೆನೂ ಬೇಕಾಗಿಲ್ಲ ಅಂತ ಹೇಳ್ಕೊಂಡಂತ ಮಳೆನೂ ಬೇಕಾಗಿಲ್ಲ. ನಾರ್ಮಲಾಗ ಒಂದು ಬಿತ್ತಿದಾಗಿನಿಂದ ಒಂದು 10 times ಮಳೆ ಬಿದ್ದರೆ ಸಾಕು. ಅದೂ ಜೂನ್ ಜುಲೈಯಲ್ಲಿ ಬಿತ್ತಾರೆ. ಇದನ್ನು ರಾಗಿನ ಬೇಸಾಯ ಮಾಡ್ತಾರೆ, ಉತ್ತು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಒಳ್ಳೆ ಮಳೆ ಬಿದ್ದಿದಾಗ ಬಿತ್ತುತ್ತಾರೆ. ಅಂದರೆ ಇದೇ ರಾಗಿನೇ ಈ ವರ್ಷ ನೀವು ರಾಗಿ ಬಿತ್ತಿ ಕಟಾವು ಮಾಡಿರ್ತಾರಲ್ಲ, ಅದೇ ರಾಗಿನ ಸ್ವಲ್ಪ ಎತ್ತು ಮಾಡ್ಕೊಂಡಿರ್ತಾರೆ. ಆ ರಾಗಿನೇ ನೆಕ್ಸ್ಟ್ ಇಯರ್ಗೂ ಯೂಸ್ ಮಾಡ್ತಾರೆ. ಅದನ್ನ ಒಂದು ಥರ ಕುಪ್ಪೆ ಥರ ಹಾಕಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ, ಯಾವ ಥರ ಕಟ್ ಮಾಡಿದ್ದಾರೆ, ಯಾವ ಥರ ಕಟ್ಟಿ ಕುಪ್ಪೆ ಹಾಕ್ತಾರೆ ಅನ್ನೋದೆಲ್ಲನೂ ನಿಮ್ಗೆ. ಕುಪ್ಪೆ ಅನ್ನೋದೆಲ್ಲ ಮೋಸ್ಟ್ಲಿ ಅರ್ಥ ಆಗದಿರೋ ಹೋಗಿರ್ಬೋದು. ಅದನ್ನು ತೋರಿಸಿ ನಿಮ್ಗೆ ಅರ್ಥ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಬ್ಯಾಕ್ ಸೈಡು ಫ್ರಂಟು ಎಲ್ಲ ಬರೀ ರಾಗಿ ಹೊಲಗಳೇ ಇದ್ದಾವೆ. ನೋಡಿ, ಇದೇ ರಾಗಿ ಅಂದರೆ ನೋಡಿ ಇದೆ. ನಿಮಗೆ ಈಗ ಕಟ್ ಮಾಡಬೇಕು. ಮತ್ತು ಇನ್ನೊಂದು ಸ್ನೇಹಿತರೆ, ಇದ್ರಿಗೆ ಈಗ ಬಂದು ಈಗಲೂ ಹಳ್ಳಿಗಳ ಕಡೆ ಬಂದು ಈ ನಾಟಿ ಗೊಬ್ಬರನೇ ಯೂಸ್ ಮಾಡಿ ಈ ರಾಗಿ ಬೆಳೆಯೋದು. ಅದರಿಂದನೇ ಅಷ್ಟು ಸ್ಟ್ರೆಂತ್ ಆಗಿರುತ್ತೆ, ರಾಗಿ ಕೂಡ ಅಷ್ಟು ಗಟ್ಟಿಯಾಗಿರುತ್ತೆ, ಮತ್ತು ಶುಗರು ಕಡಿಮೆ ಇರುತ್ತೆ. ಅದರಿಂದನೇ ಇದು ರಾಗಿ ಬೆಳೆನ ಸಜೆಸ್ಟ್ ಮಾಡೋದು. ಜಾಸ್ತಿ ಜನ ರಾಗಿ ಸಜೆಸ್ಟ್ ಮಾಡೋದು. ಇದನ್ನು ನೋಡಿ, ಈಗ ಇದಕ್ಕೆ ಮುಂಚೆ ಬಂದು ಜನಗಳು ಊರಲ್ಲಿ ಲೇಬರ್ಸ್ ಕರೆದು ಕಟ್ ಮಾಡಿಸಿ ಮತ್ತು ಇದನ್ನ ಕಟ್ಟಿ ಕುಪ್ಪೆ ಹಾಕಿ ಮತ್ತು ರೆಡಿ ಮಾಡ್ತಾ ಇದ್ದಿದ್ದು. ಈ ರಾಗಿನಲ್ಲೇ ನಿಮಗೆ ರಾಗಿ ಕಾಳಾಗೋದು ಅಂದರೆ ರಾಗಿ ಬರುತ್ತಲ್ಲ, ಇದರಲ್ಲೇ ಬರೋದು. ನೀವು ಇದನ್ನ ತೊಗೊಂಡೋಗಿ ರಾಗಿ ಮಾಡಿ ಮನೇಲಿ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕಾದಲ್ಲಿ ಮಿಷಿನಲ್ಲಿ ಹಾಕ್ಸ್ಕೊಂಡು ಇದನ್ನೇ ಮುದ್ದೆ ಮಾಡಿ ತಿಂತಾ ಇರೋದು. ಮುದ್ದೆ ಅಂದರೆ ಸ್ವಲ್ಪ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದಿರ್ಬೋದು. ದಯವಿಟ್ಟು ತೊಳ್ಕೊಳ್ಳಿ. ನೋಡಿ, ಇನ್ನೊಂದು ಇದಕ್ಕೂ ಸಿಕ್ಕಾಪಟ್ಟೆ ಲೇಬರ್ ಕೆಲಸನೂ ಬರುತ್ತೆ. ಮತ್ತು ಈಗ ಒಂದು ಬೆಳೆಯೋ ಜನ ಕಡಿಮೆ ಆಗಿರೋ ಕಾರಣಕ್ಕೋಸ್ಕರ ಏನು ಸಿಕ್ಕಾಪಟ್ಟೆ ರೇಟ್ಗಳು ಇದೆ ಈ ರಾಗಿ.
ಈ ರಾಗಿ ಸಿಕ್ಕಾಪಟ್ಟೆ ರೇಟ್ ಇರೋದು. ಎಷ್ಟಂದರೆ ಈ ವರ್ಷ ಬಂದು ನಾನು ಕೇಳ್ಪಟ್ಟೆ 4,000 ರೂಪಾಯಿ ಹೋಗ್ತದೆ ಅಂತ ಕ್ವಿಂಟಲ್. ಅಂದರೆ 100 kg ರಾಗಿ ಬಂದು 4,000 ರೂಪಾಯಿ ಹೋಗ್ತಾಯಿದೆ ಅಂತೆ. ಅಂದರೆ ರೈತರ್ತವೆ 40 ರೂಪಾಯಿ kg ಬೀಳ್ತಾ ಇದೆ. ಅಂದರೆ ನಾವು ಕೂಡ ನಾನು ಕೂಡ ಸ್ವಲ್ಪ ಬೆಳೆದಿದ್ದೀನಿ. ಆದರೆ ಈ ಸರಿ ಬೆಳೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಬೆಳೆ ಏನೂ ಆಗಲಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ದಯವಿಟ್ಟು ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಏನು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಒಂದು ಮೆಸೇಜ್ ಕೊಡಿ. ಒಂದು ಮೆಸೇಜ್ ಕೂಡ ಮಾಡಿ, ಇದೇ ಥರ ನಿಮ್ಗೆ ಇದೇ ಥರ ಈ ಥರ ವೀಡಿಯೋಗಳೇ ಬೇಕಾದ್ರೆ ಆ ಥರ ವೀಡಿಯೋಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಈಗ ಇದನ್ನ ಇನ್ನೊಂದೇನಪ್ಪ ಅಂದರೆ ನೋಡಿ, ಇದನ್ನ ಈಗ ಬಂದು ಇತ್ತೀಚೆಗಷ್ಟೇ ಬಂದು ಇದೊಂದು ಮಿಷಿನರೀಸ್ ಎಲ್ಲ ಬಂದುಬಿಟ್ಟಿದೆ. ಇಲ್ಲಿ ಡೈರೆಕ್ಟಾಗಿ ಇದರಲ್ಲೇ ಬಂದು ಕಟ್ ಮಾಡುತ್ತೆ ಮಿಷಿನು. ಈಗ ಸ್ವಲ್ಪ ಇದಕ್ಕೆ ಮೊದಲೆಲ್ಲ ಹೆಂಗಿತ್ತಂದರೆ ಈ ಊರಲ್ಲಿ ಲೇಬರ್ಗಳು ಸಿಗ್ತಾಯಿದ್ರು. ಆ ಲೇಬರ್ ತೊಗೊಂಡು ಬಂದು ಕಟ್ ಮಾಡಿಸಿ ಕುಪ್ಪೆ ಥರ ಹಾಕ್ಕೊತಾಯಿದ್ರು. ಈಗೆಲ್ಲ ವೆರಿ ಸಿಂಪಲ್, ಸಖತ್ ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಕೂಡ. ಅಂದರೆ ಲೇಬರ್ ಸಿಗ್ತಾಯಿಲ್ಲ, ಈಸಿ ಅನ್ನೋದಕ್ಕನ್ನ ಲೇಬರ್ ಸಿಗ್ತಾ ಇಲ್ಲ. ಈ ಲೇಬರ್ ಯಾವ ಸಿಗಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈ ಥರ ಇದನ್ನೆಲ್ಲ ಬೆಳೆಯೋದು ಅಂದ್ಬಿಟ್ಟು. ನೀವು ಅಂದರೆ ಈಗ ಬಂದು 60% 70% ಪ್ರತಿಯೊಬ್ಬರಿಗೂ ಶುಗರ್ ಇದೆ. ಶುಗರ್ಗೆ ಅಚ್ಚುಮೆಚ್ಚಾದ ಫುಡ್ ಇದು ಒಂದು ದಿವ್ಸಕ್ಕೆ ಒಂದ್ಸರಿ ಆಗಲಿ ಮಾಡ್ಕೊಂಡು ತಿಂದರೆ ಅಷ್ಟು ಹೆಲ್ತಿನಾಗಿರ್ತೀರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಒಂದು ಅಷ್ಟು ಓವರ್ ಹೇಳ್ಕೊಳಂಥ ಶುಗರ್ ಇರಲ್ಲ. ಅವಾಗ ಒಂದು ಮೀಡಿಯಮ್ಮಾಗಿ ಒಂದು ಲೆವೆಲ್ಲಾಗ ಕಂಟ್ರೋಲ್ ಮಾಡ್ಕೊಂಡೇ ಇರುತ್ತೆ. ಅದ್ರಗೋಸ್ಕರನೇ ಇದನ್ನು ತಿನ್ನೋದು ಅನ್ನೋದು ಕೂಡ. ಮತ್ತು ಇನ್ನೊಂದೇನಪ್ಪ, ಹಳ್ಳಿಗಳ ಕಡೆ ಬಂದು ಇದನ್ನ ಸ್ಟಾಕ್ ಮಾಡ್ಕೊತಾರೆ. ಸ್ಟಾಕ್ ಮಾಡ್ಕೊಂಡ್ರೆ ಅವ್ರ ಮನೇಲಿ ಬೇಸಾಯ ಇತ್ತಂದರೆ, ದಾಸ್ತಾನು ಇದಂದರೆ ಅವ್ರ ಮನೇಲಿ ಕೋಟಿ ಇದ್ದಂಗೆ. ಈ ರಾಗಿ ಅಕ್ಕಿ ಈ ಥರ ಇದ್ಬಿಟ್ಟು ಅವ್ರ ಮನೇಲಿ ಒಂದು 10 ಮೂಟೆ, ಅವ್ರ ಮನೇಲಿ ಕೋಟಿ ರೂಪಾಯಿ ಇದ್ದಂಗೆ ಅವ್ರಿಗೆ. ಯಾಕಂದರೆ ಮೇಯ್ನು ಅವ್ರು ತಿನ್ನೋ ಫುಡ್ಡೇ ಇದು. ಅದ್ರಗೋಸ್ಕರ ಅವ್ರಿಗೆ ಸಕಾಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಈ ಥರ ಮಾಡ್ಕೊತಾರೆ. ನೋಡಿ ಸ್ನೇಹಿತರೆ, ನಿಮಗೆ ಎಲ್ಲಿಂದ ಎಲ್ಲಿಗಾನ ನೋಡಿ ಬರೀ ರಾಗಿನೇ, ರಾಗಿ. ಏನಕ್ಕಪ್ಪ ಅಂದರೆ ಇದು ಈಗ ಈ ಕಡೆ ಈ ಏರಿಯಾನಲ್ಲಿ ಬಂದು ರಾಗಿನೇ ಸಿಕ್ಕಾಪಟ್ಟೆ ಬೆಳೆಯೋದು ಈ ಸೀಸನಲ್ಲಿ. ಈ ಮಂಡ್ಯ ಕಡೆ, ಮದ್ದೂರು ಕಡೆ ಎಲ್ಲ ರಾಗಿ ಬೆಳೀತಾರಲ್ಲ, ಅದೇ ಥರ ಈ ಕಡೆನೂ ಬೆಳೆದಿರೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಕಾಲದಲ್ಲಿ ನಮ್ಮ ತಾತ ಅಜ್ಜಂದು ಮುತ್ತಾತನವರೆಲ್ಲ ರಾಗಿ ಬೆಳೆದು ಒಳ್ಳೆ ರಾಗಿ ಬೆಳೀತಾಯಿದ್ರು. ಅವಾಗ ಅದಕ್ಕೆ 90 ವರ್ಷ 100 ವರ್ಷ ರಾಗಿ ತಿಂದು ಬದುಕ್ತಾ ಇದ್ದಿದ್ದು. ಈ ಕಾಲದಲ್ಲೆಲ್ಲ ಆ ಥರ ಏನಿಲ್ಲ ಬಿಡಿ. ಪಿಜ್ಜಾ ಬರ್ಗರು ಎಲ್ಲ ಡಿಜಿಟಲ್ದೇ ತಿಂತಾ ಇರೋದ್ರಿಂದ 60 ವರ್ಷಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡಿ ಈ ಥರ ರಾಗಿ ಆವಾಗೇಂದರೆ ಆಗೆಲ್ಲನೂ ಪ್ಯೂರು ಹಸು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಗಳು ತೆಗೆದು ಮಾಡ್ತಾಯಿದ್ರು. ಇನ್ನೊಂದೇನಪ್ಪ ಅಂದರೆ ಆಗ ರಾಗಿ ಬೆಳೆದ್ಬಿಟ್ರೆ ಒಂದೊಂದು ಏಕರ್ಗೆ ಒಬ್ಬೊಬ್ಬರು 20 ಮೂಟೆ 25 ಮೂಟೆ ಬೆಳೀತಾಯಿದ್ರು. ಅಷ್ಟು ನಾನು ಹೆಚ್ಚು ಅಂತ ಬೆಳೀತಾಯಿದ್ರು ಹಳ್ಳಿಗಳ ಕಡೆ ಎಲ್ಲನೂ. ಆಗ ಅಷ್ಟು ತಾಕತ್ತಾಗಿ ಬೆಳೀತಾಯಿದ್ರು. ಅದಕ್ಕೋಸ್ಕರ ಹಂಗೆ ಇದ್ದಿದ್ದು ಕೂಡ ಜನ ಹಂಗೆ ದಪ್ಪಗಿದ್ದು ಅಷ್ಟು ಶಕ್ತಿವಾಗಿದ್ದು ಕೂಡ ನಮ್ಮ ತಾತನವ್ರುಗಳೆಲ್ಲ ಅದಕ್ಕೋಸ್ಕರ ಈ ರಾಗಿಗಳು ತಿಂದೆ ಅವ್ರಿಗೆ ಆ ಕಾಲದಲ್ಲಿ ಏನು ಶುಗರ ಏನೈತೆ ಈ ಥರ ಶುಗರ್ ಆ ಥರ ಏನಿರಲಿಲ್ಲ. ಅವ್ರು ಹಾಸ್ಪಿಟ್ಲ್ ಕೂಡ ಹೋಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಮನೆಯಲ್ಲೇ ಮೇಲ್ ಮಾಡ್ಕೊಂಬಿಡೋರು. ಏನು ಚಳಿ ಜ್ವರ ಇಲ್ಲ ಅಂದರೆ ಈಗ ಜ್ವರ ಬಂದಂದ್ರೆ ಓಡ್ತೀರಿ ನಾವು ಹಾಸ್ಪಿಟ್ಲಿಗೆ, ಏನೋ ಆಗೈತು ಓಡೋಣ ಹಾಸ್ಪಿಟ್ಲಿಗೆ ಅಂತ. ನೋಡಿ ಸ್ನೇಹಿತರೆ, ಈ ಥರ ರಾಗಿಗಳೆಲ್ಲ ತಿಂದು ಅವ್ರು ಅಷ್ಟು ಗಟ್ಟಿಮುಟ್ಟವಾಗಿದ್ದು. ಆಗೆಲ್ಲನೂ ಬೆಳಗಿನ ಜಾವನ 6 ಗಂಟೆಗೆ ತಂಗಳು ಮುದ್ದೆಗೆ ಮೊಸರು ಇಟ್ಕೊಂಡು ತಿಂದು ಬೆಳಗ್ಗೆ ಸಂಜೆ ಗಂಟೆ ಇರೋರು. ಈಗೆಲ್ಲ ಯಾರು ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ರಾಗಿ ಅಂತ ನೋಡಿ ಸ್ನೇಹಿತರೆ, ರಾಗಿ ಸ್ವಲ್ಪ ಕಡೆ ಈಗಲೂ ಕಟಾವು ಮಾಡಿ ಅದನ್ನ ಕುಪ್ಪೆ ಥರ ಹಾಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ರಾಗಿ ಮಾಡ್ತಾ ಇದ್ದಾರೆ. ಇದು ಮತ್ತೆ ಇನ್ನೊಂದೇನಪ್ಪ ಅಂದರೆ ನೋಡಿ, ಇದೊಂದ್ಸರಿ ಇದು ಕಟ್ ಮಾಡಿ ಈ ಜಮೀನ ಇನ್ನು ನೆಕ್ಸ್ಟ್ ಜೂನ್ ಜುಲೈ ಗಂಟನೂ ಇನ್ನು ಯಾವುದೇ ಕಾರಣಕ್ಕೂ ಏನು ಮಾಡಲ್ಲ. ಇದು ಹಂಗೆ ಬೀಡಲ್ಲೇ ಇರುತ್ತೆ. ಇದು ನೆಕ್ಸ್ಟ್ ಆ ಟೈಮ್ ಬಂದಾಗ ತಿರ್ಗಾ ಸೇಮ್ ಪ್ರೊಸೀಜರ್. ಟ್ರಾಕ್ಟ್ರಲ್ಲಿ ಉಳಿಸ್ತಾರೆ, ಮತ್ತೆ ನೇಗ್ಲಲ್ಲಿ ಉಳಿಸ್ತಾರೆ, ಮತ್ತೆ ಕಲ್ಟಿವೇಟರ್ ಹಾಕ್ಸ್ತಾರೆ, ಮತ್ತೆ ಗೊಬ್ಬರಗಳು ಸೇಲ್ಕೊಂತಾರೆ. ಮತ್ತೆ ಈ ರಾಗಿನ ಬಿತ್ತುಬಿಟ್ಟು ಮನೆಗೆ ಹೊಟ್ಟೋದ್ರೆ ನೆಕ್ಸ್ಟ್ ಒಂದು 20 ಡೇಸು ಆದಮೇಲೆ ಇದು ಗುಂಟ್ವೆ ಅಂತ ಹಾಕ್ತಾರೆ. ಏನಕ್ಕಂದ್ರೆ ಪೈರು ಸಿಕ್ಕಾಪಟ್ಟೆ ಜಾಸ್ತಿ ಬಂದ್ಬಿಟ್ರೆ ಒಂಥರ ಚೆನ್ನಾಗಿ ಬರಲ್ಲ ಇದು ರಾಗಿ ಪೈರು. ಅದನ್ನ ಹಾಕಿ ಸ್ವಲ್ಪ ಕಡಿಮೆ ಮಾಡ್ಕೊತಾರೆ. ಆಮೇಲೆ ಅದು ಹಂಗೆ ಮಾಡಿ ಇನ್ನೊಂದು 15 ದಿವಸ ಬಿಟ್ಕೊಂಡು ಕಳೆ ಸಿಕ್ಕಾಪಟ್ಟೆ ಏನೋ ಕಳೆ ಬಂದಿದೆ, ಕಸ ಏನೋ ಬಂದಿದೆ ತೆಗಿತಾರೆ. ಕಸ ತೆಗೆದ್ಮೇಲೆ ಬಿಟ್ಬಿಡ್ತಾರೆ. ನೆಕ್ಸ್ಟು ಇನ್ನು ಡಿಸೆಂಬರಲ್ಲಿ ಬಂದು ಕಟಾವು ಮಾಡ್ಕೊಂಡೋಗಿ ರಾಗಿ ಮಾಡ್ಕೊತಾರೆ. ರಾಗಿ ಬೆಳೆ ಮತ್ತು ಯಾವುದೇ ಬೆಳೆ ತಗೊಂಡ್ರೆ ಕೂಡ ಎಲ್ಲ ನಾವು ನೋಡೋಕೆ ಮಾತ್ರ ಆಗುತ್ತೆ ಅಷ್ಟೇ ಹೊರ್ತು ಇನ್ನು ನೆಕ್ಸ್ಟ್ ನಾವು ಇದು
ಮಾಡ್ತೀರಿ ಅನ್ನೋ ಗ್ಯಾರಂಟಿ ಇರಲ್ಲ. ಅದಕ್ಕೋಸ್ಕರನೇ ನಮ್ಮ ಜನಕ್ಕೆ ಹೇಳೋಣ, ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ಇಲ್ಲಿ ಕಟ್ಟು ಮಾಡಿದ್ರೆ ಹೊರೆ ತರ ಕಟ್ಟಿ ಕುಪ್ಪೆ ಎಲ್ಲ ಆಗ್ತದೆ. ಅದು ಕೂಡ ನಾನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ ಅದನ್ನ ಕೂಡ ಅಂತ ಹೇಳ್ತಾ ಇಷ್ಟೇ ಸ್ನೇಹಿತರೆ. ನಿಮ್ಗೆ ಗೊತ್ತಾಯ್ತಲ್ವಾ ಈಗ ಯಾವ ತರ ರಾಗಿ ಬೆಳೆಯೋದು ಅಂತ ಹೇಳ್ಬಿಟ್ಟು. ನೋಡಿ, ರಾಗಿ ಕೂಡ ಬಂದಿದೆ, ಈಗ ಕಟ್ ಮಾಡಬೇಕು ಸ್ನೇಹಿತರೆ. ರಾಗಿ ಬೆಳೆಯೋದು ಕಟ್ ಮಾಡೋದು ಯಾವ ತರ, ಈಗೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದಲ್ಲ, ಆ ಡಿಜಿಟಲ್ ಯಾವ ತರ ಬಂದಿದೆ, ಏನು ಯಾವ ತರ ಕಟ್ ಮಾಡ್ತಾ ಇದೆ, ಎಲ್ಲ ತರದ ಮಾಹಿತಿ ನಾವು ತಿಳ್ಕೊಂಬರೋಣ ಬನ್ನಿ ಈ ವಿಡಿಯೋನಲ್ಲಿ. ಒಂದು ರಾಗಿ ಕಟ್ ಮಾಡೋ ಮಿಷಿನ್ ಬಂದು ರಾಗಿ ಕಟ್ ಮಾಡ್ತಾ ಇದೆ. ನಾನು ಹೇಳ್ದಲ್ಲ ಇದಕ್ಕೆ ಮುಂದೆ ಸ್ವಲ್ಪ ಜನ ಊರಲ್ಲಿ ಲೇಬರ್ಸ್ ಮಾಡ್ಕೊಂಡು ಕಟ್ ಮಾಡ್ತಾರೆ, ಸ್ವಲ್ಪ ಜನ ಮಿಷಿನ್ಗಳು ಬಂದ್ಬಿಟ್ಟಿದಲ್ಲ, ಆ ಮಿಷಿನ್ಗಳು ನೋಡಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಕಟ್ ಮಾಡೋದು. ಲೇಬರಲ್ಲಿ ಕಟ್ ಮಾಡಿದ್ರೆ ಅದು ಕಟ್ಟಿ ಕುಪ್ಪೆ ಹಾಕಿ ವಾಮೆ ಹಾಕಿ ತಿರ್ಗಾ ಪೊಡಗ ಹಾಕಿ ತಿರ್ಗಾ ರಾಗಿ ಮಾಡಬೇಕು. ಇದು ಹಂಗಲ್ಲ, ಇದು ಡೈರೆಕ್ಟಾಗಿ ನೋಡಿ ನೀವು ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಹಂಗೆ ರಾಗಿನೇ ಸಪ್ರೇಟ್ ಮಾಡ್ತಾ ಇದೆ ನೋಡಿ, ಹುಲ್ಲನ್ನೆಲ್ಲ ಕೆಳಗೆ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ ನೋಡಿ. ನೋಡಿ ಸ್ನೇಹಿತರೆ, ಕೊಯ್ದಿರೋ ಹೊಲನ ನೋಡಿ, ರಾಗಿ ಹೊಲನ ಕೊಯ್ದ ಮೇಲೆ ನೋಡಿ ಹಿಂಗೆ ಹೊರಗೆ ಕಟ್ಟಿಬಿಟ್ಟು ಲಾಟ್ಗೆ ಹಾಕ್ತಾರೆ ನೋಡಿ. ಎಲ್ಲ ಅಲ್ಲಿ ತುಂಬುತ್ತಾ ಇದ್ದಾರೆ ನೋಡಿ, ಅಲ್ಲಿ ತುಂಬಿಕೊಂಡು ನೋಡಿ ಜನ ಒಂದು 5-6 ಜನ ಕೆಲಸ ಮಾಡ್ತಾರೆ. ಬಟ್ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ. ರಾಗಿದು ಕೂಡ ರಾಗಿ ಮಾಡೋದೇನು ಅಷ್ಟು ಈಸಿ ಅಲ್ಲ ನೋಡಿ. ಹಿಂಗೆ ಬೆಳೆದ ಮೇಲೆ ನೋಡಿ ಇದೆ ನೋಡಿ ತೆನೆಗಳು, ಏನು ನಾನು ಮುಂದೆ ತೋರಿಸಿದ್ದೀನಲ್ಲ ಆ ಥರ. ಆಮೇಲೆ ನೋಡಿ ರಾಗಿ ತೆನೆ ಇದೇನು ಈ ಥರ ಕೊಯ್ಯೋದು ಅನ್ಕೊಂತ ಇರ್ಬೋದಲ್ಲ ಸ್ನೇಹಿತರೆ. ಈ ಥರ ಎಲ್ಲ ಕೊಯ್ದುಬಿಟ್ಟಿದ್ದಾರೆ ಫುಲ್ ಸೇರಿಸಿ. ಸ್ವಲ್ಪ ಕಡೆ ಬರೀ ತೆನೆನೇ ಕೊಯ್ತಾರೆ, ಸ್ವಲ್ಪ ಕಡೆ ಬಂದು ಹಿಂಗೆ ಕೊಯ್ದುಬಿಟ್ಟು ಇದನ್ನ ಹುಲ್ಲುಗಳು, ಈ ಹುಲ್ಲನ್ನ ಈ ರಾಗಿ ಆದಮೇಲೆ ಈ ಹುಲ್ಲಿದೆಲ್ಲ ಇದು ದನ ಕರ ಕುದಿಕ್ಲಿಕ್ಕೆ ಹಾಕಕ್ಕೆ ಇದನ್ನು ಅಷ್ಟೇ ಸೇಫ್ ಮಾಡ್ಕೊತಾರೆ ನೋಡಿ. ಇಷ್ಟೇ ರಾಗಿ ಮಾಡೋದು ಗೊತ್ತಾಯ್ತಾ ಸ್ನೇಹಿತರೆ. ರಾಗಿ ಅಂದರೆ ರಾಗಿ ಬೆಳೆಯೋದು. ಈ ರಾಗಿ ಹಲವಾರು ಕಾಯಿಲೆಗಳು ಭಾರಿ ಒಳ್ಳೆಯದಲ್ವಾ, ಅದರಿಂದ ಸಖತ್ ಒಳ್ಳೇದಾಗಿರೋದ್ರಿಂದ ఊరికే చూసుకోపోదాం అట్లనే లేదు ఇంకా మేము వీడియో చూడు ಅದಕ್ಕಾಗಿ ತನಿ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ. ಇದೇ ಥರ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಮತ್ತು ನಾವು ವ್ಯೂವರ್ಸ್ಗೂ ಇನ್ನೂ ಹೊಸ ವೀಡಿಯೋಗಳು, ಹೊಸ ತಳಿ ಮತ್ತು ಹೊಸ ಇವು ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ. ಇದೇ ಥರ ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.